ರೈಟ್ ವಿಂಗ್ ಜನ ಅಥವಾ ಸಂಪ್ರದಾಯಬದ್ಧ ಜನ ಅಥವಾ ಹೆಗ್ಗಡೆಯವರು ಪೋಷಿಸುವ ಜನ ಅವ್ರದ್ದಂಥವ್ರ ಇಲ್ಲ, ಇವರೆಲ್ಲರೂ ನಗರ ನಕ್ಸಲೈಟ್ಸು, ಹೆಸರು ಕೆಡಿಸ್ತಾ ಇದ್ದಾರೆ ಪವಿತ್ರ ಸ್ಥಾನದ ಬಗ್ಗೆ ಅಂತೇಳಿ. ಆದರೆ ಅಲ್ಲಿ ಡೆವಲಪ್ಮೆಂಟ್ಗಳನ್ನು, ಅಲ್ಲಿ ಪರಿಸ್ಥಿತಿಗಳನ್ನು, ಅಲ್ಲಿ ಸಂಶೋಧನೆ ಮಾಡಿದಂಥ ವಿಷಯಗಳನ್ನು ಸೋಮನಾಥ್ ನಾಯಕ್ ಅನ್ನುವಂಥವ್ರು, ಸೋಮನಾಥ್ ನಾಯಕ್ ಬಹಳ ಒಂದಿಷ್ಟು ಏನಪ್ಪ ಅಂದ್ರೆ ಅಭ್ಯಾಸಕರು, ಜೊತೆಗೆ ಧರ್ಮಸ್ಥಳದ ಇಂಚ್ ಇತಿಹಾಸನ ಬಲ್ಲಂಥವ್ರು. ಅವರು ಪ್ರೆಸ್ ಕರೆದು ಮಾಡಿ ಅದನ್ನು ಅಭ್ಯಾಸ ಮಾಡಿ ಸಂಶೋಧನಾತ್ಮಕವಾಗಿ ಜನರಿಗೆ ಅಲ್ಲಿ ಏನು ನಡೀತಾ ಇದೆ ಅದರಲ್ಲೂ ಮುಖ್ಯವಾಗಿ ಬಯಲಾದ ಹೆಗ್ಗಡೆ ಕುಟುಂಬದ ಕರ್ಮಕಾಂಡ ಅಂತೇಳಿ ಒಂದು ದೊಡ್ಡ ಹೊತ್ತಿಗೆಯನ್ನು ಬಿಡುಗಡೆ ಮಾಡಿ ಜನರ ಮುಂದೆ ಇಟ್ಟಿದ್ದಾರೆ. ಪ್ರತಿಯೊಂದು ಅಲ್ಲಿದ್ದಂಥ ಕೇಸುಗಳು ಒಂದಲ್ಲ ಎರಡಲ್ಲ, ನೂರಾರು ಕೇಸುಗಳು. ಇದರಲ್ಲಿ ಒಂದು ಸುಳ್ಳಾದರೂ ಸಹಿತ ನಾನು ಇದನ್ನು ಶರಣಂದು ಅವ್ರು ಹೇಳಿದ ಸೆಕ್ಷನ್ ಸತ್ತಾರಿದ್ದೀನಿ ನೋಡಿ ಅನ್ನೋಷ್ಟು ಮಟ್ಟಿಗೆ ಸೋಮನಾಥ್ ನಾಯಕರು ಚಾಲೆಂಜ್ ಮಾಡ್ತಾ ಇದ್ದಾರೆ, ಚಾಲೆಂಜ್ ಮಾಡಿ ಜನರ ಮುಂದೆ ಇಡ್ತಾ ಇದ್ದಾರೆ. ಹೇಗಿದ್ದಂಥ ದೇವಸ್ಥಾನ, ಆ ದೇವಸ್ಥಾನ ಸಾರ್ವಜನಿಕ ಅಲ್ಲ, ಅದು ಆಸ್ತಿ, ಹೆಗ್ಗಡೆ ಅವರ ಆಸ್ತಿ. ಅದೇನು 1 ಎಕರೆ ಅದರ ಮೇಲೆ ಇದ್ದಂಥ ಒಂದು ಸ್ವಲ್ಪ ಭೂಮಿ, 1 ಎಕರೆ 70 ಸೆಂಟ್ಸ್. ಆ ದೇವಾಲಯದ ಕೆಳಗಿದ್ದಂತಹ ಭೂಮಿ ಹೆಗ್ಗಡೆಯವರದು, ಆ ಗುಡಿನೂ ಹೆಗ್ಗಡೆಯವರದು. ಅಂದ್ರೆ ಇದು ಖಾಸಗಿ ಆಸ್ತಿ ಅಂತೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ 4,000ಕ್ಕಿಂತ ಹೆಚ್ಚಿಗೆ 4,171 ಎಕರೆಯನ್ನು ಯಾವ ರೀತಿಯಾಗಿ ಗುಳುಮ್ ಮಾಡಿದ್ರು ಇವರು, ಯಾವ ರೀತಿ ತೆಗೆದುಕೊಂಡ್ರು, ಸರ್ಕಾರಿ ಅಥವಾ ಕಾಡಿನ ಭೂಮಿಯನ್ನು ತಮ್ಮ ವೈಯಕ್ತಿಕ ಹೆಸರು ಹೇಗೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆಯೂ ಸಾಕಷ್ಟು ವಿವರಗಳನ್ನು ನಮ್ಮ ಸೋಮನಾಥ್ ನಾಯಕ್ ಅವರು ತಮ್ಮ ಹೋರಾಟದ ಮೂಲಕ, ಕೋರ್ಟ್ಗಳ ಮೂಲಕ ಹೋರಾಡಿ ಸತ್ಯನ ಹೊರಗೆ ಒಂದು ಕೆಲಸವನ್ನು ಮಾಡಿದರೆ ಇವತ್ತು ಅದೊಂದು ಬೆಳೀತಾ ಇದ್ದಾರೆ. ಇವತ್ತು ನಾವು ನಗರ ನಕ್ಸಲೈಟ್ ಅಂತ ಕರೆದು ಮತ್ತೇನೋ ಕರೆದು ಕೆಳ ಜಾತಿಗಳ ಜನರು ಅಲ್ಲಿ ನೂರಾರು ವರ್ಷ ನಿಂತಿದ್ದಾರೆ. SC ST ಗಳದ್ದು ದಲಿತರು ಅಲ್ಲಿ ಕೆಲಸ ಮಾಡುವಂಥವ್ರು, ಸಾಮಾನ್ಯ ಕಸ ಬಿಡುವಂಥವ್ರು, ಸ್ವಚ್ಛ ಮಾಡುವಂಥವ್ರು, ಅವ್ರಿಗೆ ಇವತ್ತಿಗೂ ಸಹಿತ ಅವ್ರು ಕಟ್ಲಿಕ್ಕೆ ಮನೆಗಳನ್ನು ಕೊಟ್ಟಿಲ್ಲ, ಇನ್ನೂ ಗುಡಿಸಲುಗಳಿದ್ದಾರೆ ಅನ್ನುವಂಥ ಮಾತುಗಳನ್ನ, ಅವ್ರಿಗೆ ಪ್ರೈವೇಟ್ ಫಂಡ್ ಆಯಿತು, ಮತ್ತೆ ಯಾವುದೇ ಸವಲತ್ತುಗಳು ಕೊಟ್ಟಿಲ್ಲ ಅನ್ನೋ ಮಾತುಗಳನ್ನ ಇವರು ತಮ್ಮ ಏನಪ್ಪ ಸಂಶೋಧನೆಗಳ ಮೂಲಕ, ತಮ್ಮ ಪ್ರೆಸ್ ಕರೆದು ಹೇಳುವ ಮೂಲಕ ಅಲ್ಲಿ ನಡೆಯುತ್ತಿರುವಂಥ ಅನ್ಯಾಯಗಳ ಬಗ್ಗೆ ಎತ್ತಿ ತೋರಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು 2 ಮಗ್ಗಲ ತನಿಖೆಗಳು ಇವತ್ತು ನಡೀತಾ ಇದ್ದಾವೆ. ಒಂದು ಆ ಕೊಲೆಗಳು, ಅತ್ಯಾಚಾರಗಳು ಯಾರು ಇದ್ದಂಥವ್ರು, ಎರಡನೇದು ಇವೆಲ್ಲ ಭೂರಹಿತರು, ಭೂಮಿ ಕಳ್ಕೊಂಡಂಥವ್ರು, ಇಲ್ಲಿ ಏನಪ್ಪ ಅಂತಂದ್ರೆ ಅನಾಥಕ್ಕೊಳಗಾದಂಥವ್ರು, ಕೆಳಜಾತಿಯವ್ರ ಪರಿಸ್ಥಿತಿ ಯಾವ ರೀತಿ ಇದ್ದಾವೆ ಅನ್ನುವಂಥದ್ದು, ಅಲ್ಲೇ ಶಿಕ್ಷಣ ಸಂಸ್ಥೆಗಳನ್ನ ಯಾವ ರೀತಿ ಕಟ್ಟಿದ್ದಾರೆ